ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ. ಇನ್ನು ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರಿಗೂ ಕೂಡ ರಾಜೀನಾಮೆ ಪತ್ರ ರವಾನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ವಿಧಾನಸಭೆಯಲ್ಲಿ ಕಲಾಪ ನಡೀತಾ ಇರುವಂತದ್ದು, ಮುಂಗಾರು ಅಧಿವೇಶನ ನಡೀತಾ ಇದೆ. ವಿಧಾನಸಭೆಯಲ್ಲಿ ಮುಂಗಾರು ಅಧಿವೇಶನದ ಮೊದಲ ದಿನವೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ, ಸರ್ಕಾರ ನಡೆಸ್ತಾ ಇರುವಂತಹ ಆಡಳಿತ ಪಕ್ಷದ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರವರನ್ನ ಭೇಟಿಯಾಗಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಸಹಕಾರ ಸಚಿವ. ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಸಿಎಂ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ವರಿಷ್ಠರಿಗೆ ಸಡ್ಡು ಹೊಡೆದ್ರ ಸಚಿವ ರಾಜಣ್ಣ ಅನ್ನುವಂತಹ ವಿಚಾರ. ಸಂಜೆಯೊಳಗೆ ಉತ್ತರ ಹೇಳ್ತೇನೆ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸಂಜೆಯೊಳಗೆ ಉತ್ತರ ಹೇಳ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತುಕೊಂಡವನಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ಗೆ ಟಕ್ಕರ್ ಅನ್ನ ಕೊಟ್ರ ಸಹಕಾರ ಸಚಿವ ಕೆಎನ್ ರಾಜಣ್ಣ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತುಕೊಂಡವನಲ್ಲ, ಸಿಎಂ ಭೇಟಿಯಾದ ಬಳಿಕ ಎಲ್ಲವನ್ನೂ ಹೇಳುತ್ತೇನೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಿಧಾನಸೌಧದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿಯೇ ಇದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು. ಕಾಂಗ್ರೆಸ್ ವರಿಷ್ಠರಿಗೆ ಹಾಗಾದ್ರೆ ಸಚಿವ ಕೆಎನ್ ರಾಜಣ್ಣ ಸಡ್ಡು ಹೊಡೆದ್ರ? ಯಾಕೆಂದ್ರೆ ಅಧಿವೇಶನ ನಡೀತಾ ಇದೆ, ಮುಂಗಾರು ಅಧಿವೇಶನ ನಡೀತಾ ಇರುವಂತಹ ಅಧಿವೇಶನದ ಮೊದಲ ದಿನವೇ ಮೊದಲ ವಿಕೆಟ್ ಪತನ ಆಗುವ ಎಲ್ಲ ಸೂಚನೆಗಳು ಕೂಡ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಕೂಡ ನೀಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದೆ. ರಾಜ್ಯ ಕಾಂಗ್ರೆಸ್ಗೆ ಸಚಿವ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಪತ್ರವನ್ನ ಪಡೆಯಿರಿ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಕೂಡ ಸಚಿವ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಮುಂದಾಗಿದೆ. ಜೊತೆಯಲ್ಲಿ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡೋದಕ್ಕೆ ಕೂಡ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ. ಪರ್ಯಾಯ ಮಾರ್ಗಗಳು ರಾಜ್ಯ ಸರ್ಕಾರಕ್ಕೂ ಕೂಡ ಇಲ್ಲ, ಕ್ಯಾಬಿನೆಟ್ಗೂ ಕೂಡ ಇಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ಇಲ್ಲ. ಯಾಕೆ ಅಂದ್ರೆ ಹೈಕಮಾಂಡೇ ಸೂಚನೆಯನ್ನ ನೀಡಿದೆ. ಹೈಕಮಾಂಡ್ ಹೇಳ್ದಂತೆ ಕೇಳಬೇಕು ಅನ್ನುವಂಥದ್ದು ಅಲ್ಲಿ ಇರುವಂತಹ ಅಲಿಖಿತವಾದಂತಹ ನಿಯಮ. ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಹೇಳ್ತಾರೆ ಸಚಿವರೆಲ್ಲರೂ. ಆ ಒಂದು ಪಕ್ಷದಲ್ಲಿ ಆಯ್ಕೆಯಾದ ಸಂಸದರೆಲ್ಲರೂ ಸೇರಿ ಶಾಸಕಾಂಗ ಸಭೆ ಸೇರಿ ಶಾಸಕಾಂಗದ ನಾಯಕನನ್ನ ಆಯ್ಕೆ ಮಾಡುತ್ತೆ. ನಂತರದಲ್ಲಿ ಶಾಸಕಾಂಗದ ನಾಯಕನಾಗಿ ಆಯ್ಕೆಯಾದಂತವರು ಮುಖ್ಯಮಂತ್ರಿ ಆಗ್ತಾರೆ. ಆ ಮುಖ್ಯಮಂತ್ರಿಗಳು ತಮಗೆ ಬೇಕಾದಂತವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಹಾಗೆ ಆಯ್ಕೆಯಾದಂತಹ ಸಚಿವರನ್ನ ಹೈಕಮಾಂಡ್, ಇವರ ಪಕ್ಷದ ಹೈಕಮಾಂಡ್ ಉಚ್ಚಾಟನೆ ಮಾಡೋದಕ್ಕೆ ನಿರ್ದೇಶನವನ್ನ ನೀಡುತ್ತೆ. ಅವರ ನಿರ್ದೇಶನದಂತೆ ಇಲ್ಲಿ ಉಚ್ಚಾಟನೆ ಆಗತ್ತೆ ಅಂತಾದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲುಳಿತು? ಇವರು ಒಂದು ಮತ ಚೋರಿಯಾಗಿದೆ, ಅದು ಇದು ಅಂತ ಹೇಳ್ತಾರೆ, ಕಥೆಯನ್ನ ಹೇಳ್ತಾರೆ. ಇವರು ಕೂಡ ಒಬ್ಬ ಪ್ರತಿನಿಧಿ ಅಲ್ವಾ? ಶಾಸಕರು ಕೂಡ ಒಬ್ಬ ಪ್ರತಿನಿಧಿ ಅಲ್ವಾ? ಸಾಕಷ್ಟು ಜನರ ಪ್ರತಿನಿಧಿಯಾಗಿ ಅವರು ಇರ್ತಾರೆ. ಹಾಗಾದ್ರೆ ಅದಷ್ಟು ಮತಗಳ ಬೆಲೆ ಏನಾಯ್ತು? ಅವರು ಪ್ರತಿನಿಧಿಸುವಂತಹ ಮತಗಳ ಮಹತ್ವ ಏನು ಉಳಿತು ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ನೈತಿಕವಾದ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಅದಕ್ಕೆ ಉತ್ತರವನ್ನ ಅವರು ಕೊಡ್ತಾರಾ? ಕೊಡುವಂತಹ ನೈತಿಕತೆಯನ್ನ ಅವರಾದ್ರೂ ಉಳಿಸ್ಕೊಳ್ತಾರಾ ಗೊತ್ತಿಲ್ಲ. ಕೇಳಿದ್ರೆ ಅದು ಅವರ ಆಂತರಿಕ ವಿಚಾರ, ಪಕ್ಷದ ಆಂತರಿಕ ವಿಚಾರ ಅನ್ನುವಂತಹ ಮಾತು. ಆದರೆ ಸರ್ಕಾರದಲ್ಲಿ ಇರುವಂತವರು ಸಚಿವರು ಸರ್ಕಾರದ ಮಟ್ಟದಲ್ಲಿ ಉಚ್ಚಾಟನೆಯನ್ನ ಮಾಡುವಂತದ್ದು
ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಪಕ್ಷದ ಹೈಕಮಾಂಡ್ ಸೂಚನೆಯನ್ನ ನೀಡಿರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಸಚಿವರೊಬ್ಬರ ತಲೆದಂಡ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ತಲೆದಂಡ ಆಗ್ತಾ ಇದೆ. ವಿಧಾನಸಭೆಯಲ್ಲೂ ಪ್ರತಿಧ್ವನಿಸ್ತಾ ಇದೆ ರಾಜಣ್ಣ ಅವರ ರಾಜೀನಾಮೆ ವಿಚಾರ. ಇದೀಗ ಮುಂಗಾರು ಅಧಿವೇಶನ ನಡೀತಾ ಇರುವಂತದ್ದು ಮುಂಗಾರು ಅಧಿವೇಶನದ ಮೊದಲ ದಿನ. ಎಲ್ಲಿ ಕೂಡ ಪ್ರತಿಧ್ವನಿಸ್ತಾ ಇದೆ ರಾಜಣ್ಣ ಅವರ ರಾಜೀನಾಮೆ ವಿಚಾರ. ಮಾಧ್ಯಮಗಳಲ್ಲಿ ರಾಜಣ್ಣ ರಾಜೀನಾಮೆ ವಿಚಾರ ಬಂದಿದೆ. ಈ ಸಂಬಂಧ ಸ್ಪಷ್ಟನೆ ನೀಡುವಂತೆ ಬಿಜೆಪಿ ನಾಯಕರು ಕೂಡ ಆಗ್ರಹಿಸ್ತಾ ಇದ್ದಾರೆ ಸದನದಲ್ಲಿ. ಇಲ್ಲಿ ರಾಜಣ್ಣ ಮಿನಿಸ್ಟರ್ ಆಗಿ ಕುಳಿತಿದ್ದಾರಾ ಇಲ್ವಾ ಅನ್ನೋದು ಅವರಿಗೆ ಇರುವಂತಹ ಪ್ರಶ್ನೆ, ಸದನದಲ್ಲಿ ಇರುವಂತಹ ಪ್ರಶ್ನೆ. ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ರಾಜಣ್ಣ ರಾಜೀನಾಮೆ ವಿಚಾರ. ರಾಜಣ್ಣ ರಾಜೀನಾಮೆ ಬಗ್ಗೆ ಪ್ರತಿಪಕ್ಷದ ನಾಯಕರುಗಳು ಪ್ರಶ್ನಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಕುಳಿತಿದ್ದಾರೆ, ಕಲಾಪದಲ್ಲಿ ಭಾಗವಹಿಸಿದ್ದಾರೆ. ಇವರು ಸಚಿವರಾಗಿ ಕುಳಿತುಕೊಂಡಿದ್ದಾರಾ ಇಲ್ವಾ ಅನ್ನೋದು ಅವರಿಗೆ ಬೇಕಾಗಿರುವಂತಹ ಸ್ಪಷ್ಟನೆ, ವಿರೋಧ ಪಕ್ಷಕ್ಕೆ ಬೇಕಾಗಿರುವಂತಹ ಸ್ಪಷ್ಟನೆ. ಯಾಕೆಂದ್ರೆ ಈಗಾಗಲೇ ಅವರು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಅತ್ತ ಹೈಕಮಾಂಡ್ ಅವರನ್ನ ಉಚ್ಚಾಟಿಸಿ ಅಂತ ಹೇಳಿ ಆದೇಶವನ್ನ ನೀಡಿದೆ. ಮುಖ್ಯಮಂತ್ರಿಗಳು ಈಗ ಏನ್ ಮಾಡ್ತಾರೆ? ಉಚ್ಚಾಟಿಸ್ತಾರ? ಉಚ್ಚಾಟನೆ ಪತ್ರವನ್ನ ರಾಜ್ಯಪಾಲರಿಗೆ ರವಾನಿಸ್ತಾರ? ಉಚ್ಚಾಟನೆ ಮಾಡ್ತಾರ ಇಲ್ವಾ? ಮೋಸ ಮಾಡ್ಕೊಂಡು ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಟ್ಟರು ಇವರಿಗೆ ಒಪ್ಪಳ್ಳಿ ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದೊಂದೇ ವಿಷಯ, ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡೋಕೆ. ಅಧ್ಯಕ್ಷೆ, ಇವತ್ತು ಸದನದೊಳಗೆ ಸದಸ್ಯರ ಬಗ್ಗೆ ಹೊರಗಡೆ ಈ ತರ ಪ್ರಚಾರ ಆಗ್ತಾ ಇದೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ನಿಮ್ಮ ಸರ್ಕಾರ ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ಅವ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಒಂದ್ ಸೆಕೆಂಡ್ ರಾಜನವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗ್ ಕೂತಿದ್ದೀರಾ, ಇಲ್ಲಿ ಹೆಂಗ್ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದ್ರೆ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ ಅದ ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ
ಹೇಳ್ತಾರೆ ಬಿಡಿ, ಅವ್ರಿಗೆ ಬಿಡಿ, ನೀವ್ ಹೇಳ್ದಾಗ ಹೇಳ್ಬೇಕು. ಯಾಕೆ ಈಗ ಇದು ಸದನ ಈ ರೀತಿ ಸರಿಯಲ್ಲ ನೋಡಿ, ಮತ್ತೆ ಮತ್ತೆ ಕೇಳ್ಬೇಡಿ. ನಾನು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಮಾತ್ರ ಅವ್ರಿಗೆ possible. ಅದು ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಅವರು ಮಂತ್ರಿ ಆಗಿದ್ದಾರೆ, ಸದನದಲ್ಲಿ ಇದ್ದಾರೆ. ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವರೇ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ 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 ಕೂತಿದ್ದೀರಾ ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ, ಅದೇನು ಹೇಳಿಲ್ಲ ನಾನು. ಓಕೆ, ಪ್ರಶ್ನೆ ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಮಾತ್ರ ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನ್ ಡೆಮಾಕ್ರಸಿ ಪ್ಲೇಸ್ ಇದು? ಇದೇ ಹೊಸ ಸಾಹೇಬ್ರ ಪ್ರಜಾಪ್ರಭುತ್ವನ ಪ್ರಶ್ನೋತ್ತರಕ್ಕೆ ಮಾಡಿ. ಸತ್ಯ ಹೇಳಿ, ಏನಿದ್ರಲ್ಲ ಹೋಗುವಂತದ್ದು. ಓಕೆ, ಮುಗೀತಾ ಅಷ್ಟೇ. ಸತ್ಯ ಹೇಳಕ್ಕೆ ವಿಶ್ವನಾಥ್ ಎಸ್ ಆರ್, ಸುಬ್ಬರೆಡ್ಡಿ ಎಸ್ ಎನ್, ಕೃಷ್ಣ ಬೈರೇಗೌಡ. ಅಧ್ಯಕ್ಷರೇ, ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ. ವಿಶ್ವನಾಥ್ ಎಸ್ ಆರ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 432 PWD ಮಿನಿಸ್ಟ್ರಿ, ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅಧ್ಯಕ್ಷ ಸದಸ್ಯರಿಗೆ ವಿವರವಾದ ಉತ್ತರವನ್ನು ಕೊಡಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಭಾಗ, ಒಂದು ರಸ್ತೆ, ಒಂದು ಫ್ಲೈಓವರ್. ಇದರ ಉತ್ತರದಲ್ಲಿ ಏನಾಗಿದೆ, 21.38 ಕಿಲೋಮೀಟರ್ ಅಲ್ಲಿ 8 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು 13.34 ಕಿಲೋಮೀಟರ್ನ ಅಭಿವೃದ್ಧಿ ಮಾಡಬೇಕು. ಅಲ್ಲಿ ರೈತರುಗಳು ಜಾಗ ಬಿಡ್ತಾ ಇಲ್ಲ ಅಂತ ಹೇಳಿ ರೈತರುಗಳ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಒಂದು ಸಭೆ ಬಾಲಕೃಷ್ಣ ಅವರೆಲ್ಲ ಮಾಡಿದ್ವಿ, ಸರ್ವೇರ್ ಕಳಿಸಿದ್ವಿ. ಇವರು ಸರ್ವೆ ಮಾಡಿ ಎಷ್ಟು ಜಾಗ ಹೋಗ್ತದೆ ಅಂದ್ರೆ ಅಷ್ಟು ಜಾಗವನ್ನ ರೈತರು ಕೊಡಕ್ಕೆ ತಯಾರಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ದುಡ್ಡಿನ ಕೊರತೆ ಅಂತ ಕಾಣ್ತದೆ ಅಲ್ಲಿ. ನಾನೇನು ಜಾಸ್ತಿ ಕೇಳಕ್ ಹೋಗೋದಿಲ್ಲ.